ನಮಸ್ಕಾರ. ಸುದ್ದಿ ಸರ್ಕಲ್ ವಾಹಿನಿಗೆ ತಮಗೆಲ್ಲ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ತಮಿಳುನಾಡಿನಲ್ಲಿ ಅಣ್ಣಾಮಲೈ ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷರು. ಆದರೆ ಅವರನ್ನ ಆ ಹುದ್ದೆಯಿಂದ ತೆಗೆದು ಹಾಕುವ ಎಲ್ಲ ಲಕ್ಷಣಗಳು ಕಾಣು ಬರ್ತಾ ಇದೆ. ಯಾಕೆ ಅಂದ್ರೆ ಬಿಜೆಪಿ ತಮಿಳುನಾಡಿನಲ್ಲಿ ಇನ್ರೋಡ್ಸ್ ಮಾಡಿಕೊಳ್ಳಬೇಕು, ಹೇಗಾದ್ರೂ ಮಾಡಿ ಅಲ್ಲೂ ಒಂದಷ್ಟು ತನ್ನ ಮತ ಬ್ಯಾಂಕ್ ಅನ್ನ ಸೃಷ್ಟಿ ಮಾಡ್ಕೋಬೇಕು ಅನ್ನೋ ಪ್ರಯತ್ನವನ್ನ, ದೊಡ್ಡ ಮಟ್ಟದ ಪ್ರಯತ್ನದ ಭಾಗವಾಗಿನೇ ಅಣ್ಣಾಮಲೈ ಅವರನ್ನ, ಕರ್ನಾಟಕದಲ್ಲಿ IPS ಆಫೀಸರ್ ಆಗಿದ್ದಂತಹ ಅಣ್ಣಾಮಲೈ ಅವರನ್ನ ಅಲ್ಲಿಗೆ ಕರ್ಕೊಂಡು ಹೋಗಿ, ಅವರು ತಮಿಳುನಾಡಿನವರು, ಮೂಲತಃ ತಮಿಳುನಾಡು, ಆದ್ರೆ ಅಲ್ಲಿಗೆ ಕೆಲಸವನ್ನ ಬಿಡಿಸಿ ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿ ಒಂದು ಬಿಜೆಪಿಯಲ್ಲಿ ದೊಡ್ಡ ಹುದ್ದೆ ಅನ್ನುವ ರೀತಿಯಲ್ಲಿ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕೊಡ್ಲಾಯ್ತು. ಆ ನಂತರ ಅಣ್ಣಾಮಲೈ ಸಹ ಸಾಕಷ್ಟು ಶ್ರಮ ವಹಿಸಿ ಅಲ್ಲಿ ಇಲ್ಲಿ ಓಡಾಡಿ ಒಂದಷ್ಟು ಬಿಜೆಪಿ ಮಾಡುವಂತಹ ಎಲ್ಲ ರೀತಿಯ ಪ್ರಯತ್ನಗಳು, ಅವರದೇ ಆದಂತಹ ಸಿಸ್ಟಮ್ ಏನಿದೆ, ಧಾರ್ಮಿಕ ವಿಚಾರಗಳನ್ನು ಇಟ್ಕೊಂಡು ಮುಂದೆ ಹೋಗುವಂತಹದ್ದು, ಹಿಂದುತ್ವದ ಹೆಸರಿನಲ್ಲಿ ಮುಂದೆ ಹೋಗುವಂತಹದ್ದು, ಅಂತಹದ್ದನ್ನೇ ಮುಂದಿಟ್ಕೊಂಡು ಒಂದು ಹಿನ್ನೆಲೆಯನ್ನ ಸೃಷ್ಟಿ ಮಾಡಿಕೊಂಡು ಮುಂದೆ ಹೋಗ್ತಿರ್ಬೇಕಾದ್ರೆ ಅಣ್ಣಾಮಲೈಗೆ ದೊಡ್ಡ ಆಸೆ ಇದ್ದಿದ್ದು ತಮಿಳುನಾಡಿನಲ್ಲಿ ಮಿರಾಕಲ್ ನಡೆದು ಬಿಡುತ್ತೆ, ಹೇಗಾದ್ರೂ ಮಾಡಿ ಹಿಂದುತ್ವದ ಹೆಸರಿನಲ್ಲಿ ದ್ರಾವಿಡ ಪಕ್ಷಗಳಾದಂತಹ AIDMK ಆಗಿರಬಹುದು, DMK ಆಗಿರಬಹುದು, ಅದನ್ನ ಹಿಂದಿಕ್ಕಿ ಬಿಜೆಪಿಗೆ ಒಂದು ಗೆಲುವು ಸಿಗುತ್ತೆ. ಆ ಗೆಲುವು ಸಿಕ್ಕರೆ ನಾನೇ ಅದಕ್ಕೆ ಅಧಿಪತಿ, ತಮಿಳುನಾಡಿನಲ್ಲಿ ಬಿಜೆಪಿ ಪಕ್ಷದ ಕಡೆಯಿಂದ ನಾನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನುವಂತಹ ಆಸೆ ಇತ್ತು. ಆದ್ರೆ ಅದೀಗ ಛಿದ್ರವಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಅಟ್ಲೀಸ್ಟ್ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗೆದು ಹಾಕುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಯಾಕೆ ಅಂತಂದ್ರೆ ತಮಿಳುನಾಡಿನಲ್ಲಿ ಬಿಜೆಪಿ ಸ್ವಂತ ಬಲದ ಮೇಲೆ ಏನನ್ನೂ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕೊಂದು ಮೈತ್ರಿ ಬೇಕು. ಇಲ್ಲಿಯವರೆಗೆ ಅದು AIADMK ಜೊತೆ ಮೈತ್ರಿಯಲ್ಲಿತ್ತು. ಆದ್ರೆ ಒಂದೂವರೆ ವರ್ಷದ ಹಿಂದೆ ಭಿನ್ನಾಭಿಪ್ರಾಯಗಳು ಶುರುವಾಯಿತು. ಆ ಭಿನ್ನಾಭಿಪ್ರಾಯಗಳ ಕಾರಣಕ್ಕಾಗಿ ಈಗ ಅದು ಆ ಮೈತ್ರಿ ಕಳೆದು ಹೋಗಿದೆ. ಆದ್ರೆ ಮುಂದಿನ ವರ್ಷ 2026ರಲ್ಲಿ ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆ ಇದೆ. ಆ ಸನ್ನಿವೇಶವನ್ನ ಮುಂದಿಟ್ಟುಕೊಂಡು ಬಿಜೆಪಿ ಪ್ಲಸ್ AIADMKಗೂ ಸಹ ಮೈತ್ರಿ ಬೇಕಾಗಿದೆ. ಹಾಗಾಗಿ AIADMK ಮತ್ತು ಬಿಜೆಪಿ ಮತ್ತೆ ಒಟ್ಟಾಗುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ AIADMK ಒಂದಷ್ಟು ಷರತ್ತುಗಳನ್ನ ಇಡ್ತಾ ಇದೆ. ಆ ಷರತ್ತುಗಳಲ್ಲಿ ಮುಖ್ಯವಾಗಿರುವಂತಹದ್ದು ಅಂದ್ರೆ ತಮಿಳುನಾಡಿನ ಭಾಷಾ ಒಂದು ಏನಿದೆ, ವಿವಾದ ಏನಿದೆ, ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಅಲ್ಲಿ ಏನು ವಿರೋಧಗಳು ನಡೀತಾ ಇದೆ, ತ್ರಿಭಾಷಾ ಸೂತ್ರವನ್ನ ನಾವು ಒಪ್ಪಿಕೊಳ್ಳೋದಿಲ್ಲ, ಹಿಂದಿ ಕಂಪಲ್ಸರಿ ಮಾಡೋದನ್ನ ನಾವು ಒಪ್ಪಲ್ಲ ಅನ್ನೋದು, ಅದರ ವಿಚಾರವಾಗಿ ಬಿಜೆಪಿ ತಮಿಳುನಾಡಿನಲ್ಲಿ ಕಾಂಪ್ರಮೈಸ್ ಮಾಡಬೇಕು ಅನ್ನೋದು ಒಂದು ಷರತ್ತು AIADMK ಇಡ್ತಾ ಇರೋದು. ಇನ್ನೊಂದು ಮುಖ್ಯವಾದ ಷರತ್ತು, ಅಣ್ಣಾಮಲೈ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗೆದು ಬಿಡಬೇಕು. ಅವರು ಸಿಕ್ಕಾಪಟ್ಟೆ ಮಾತಾಡ್ತಾರೆ, ನಮಗೆ ಮರ್ಯಾದೆ ಕೊಡೋದಿಲ್ಲ, ನಮ್ಮ ವಿರುದ್ಧವೂ ಮಾತಾಡ್ತಾರೆ. ಇಂತಹ ದೂರನ್ನ ಅಥವಾ ಬೇಡಿಕೆಯನ್ನ AIADMK ಇಟ್ಟಿದೆ. ಈಗ ತಮಿಳುನಾಡಿನಲ್ಲಿ ಬಿಜೆಪಿಗೆ ಮೈತ್ರಿ ಬೇಕಾದರೆ, AIADMK ಜೊತೆ ಅವರು ಮೈತ್ರಿ ಸಾಧಿಸಬೇಕಾದ್ರೆ ಈ ಎರಡು ಷರತ್ತುಗಳಿಗೆ ಒಪ್ಕೊಂಡ್ರೆ ಮಾತ್ರನೇ ಮಾತುಕತೆ ಮುಂದಕ್ಕೆ ಹೋಗಬಹುದು ಅನ್ನೋದ್ರ ಬಗ್ಗೆ AIADMK ಸ್ಪಷ್ಟವಾಗಿ ನರೇಂದ್ರ ಮೋದಿ ಪ್ಲಸ್ ಅಮಿತ್ ಶಾ ಇಬ್ಬರಿಗೂ ಹೇಳಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಅಣ್ಣಾಮಲೈ ಅವರನ್ನ ತಮಿಳುನಾಡಿನ ರಾಜ್ಯಾಧ್ಯಕ್ಷ ಪಟ್ಟದಿಂದ ಪಕ್ಕಕ್ಕೆ ಸರಿಸಬೇಕಾದಂತಹ ಅನಿವಾರ್ಯತೆ ಬಿಜೆಪಿಗೆ ಬರ್ತಾ ಇದೆ. ಈಗ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಪಕ್ಕಕ್ಕೆ ಸರಿಸ್ಬಿಟ್ರೆ ಅಣ್ಣಾಮಲೈ ನಡೆ ಏನಾಗಿರುತ್ತೆ? ಏನೇ ಪಕ್ಷದಲ್ಲಿದ್ದಾಗ ಮಾತಾಡೋದಕ್ಕೂ, ಪಕ್ಷಕ್ಕಾಗಿ ನಾನು ಪ್ರಾಣ ಬಿಡ್ತೀನಿ, ಸತ್ರು ನಾನು ಇದೇ ಪಕ್ಷದಲ್ಲಿರ್ತೀನಿ, ಎಲ್ಲ ಪಕ್ಷದವರು ಅಷ್ಟೇನೆ, ಅದೇ ಪಕ್ಷದಲ್ಲಿರ್ತೀನಿ, ನಾನು ಹೆಣದ ಮೇಲೆ ಆ ಪಕ್ಷದ ಬಾವುಟನೇ ಬೀಳೋದಂತೆಲ್ಲ ಡೈಲಾಗ್ ಹೊಡಿತಾರೆ. ಆದ್ರೆ ರಾಜಕೀಯ ಸನ್ನಿವೇಶಗಳು ಬದಲಾದಂತೆ, ಪರಿಸ್ಥಿತಿಗಳು ಬದಲಾದಂತೆ ಆ ಹೇಳಿಕೆಗಳೆಲ್ಲ ಪೊಳ್ಳು ಅನ್ನೋದು ಸಾಕಷ್ಟು ಬಾರಿ ನಮಗೆ ಸಾಬೀತಾಗಿದೆ. ಹಾಗಾದ್ರೆ ಅಣ್ಣಾಮಲೈ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗೆದ ನಂತರವೂ ಸಹ ಬಿಜೆಪಿಯಲ್ಲಿ ಮುಂದುವರಿತಾರ? IPS ಆಗಿದ್ದಂತಹ SP ಆಗಿದ್ದಂತಹ ವ್ಯಕ್ತಿ ರಾಜಕೀಯ ಒಂದು ಮಹತ್ವಾಕಾಂಕ್ಷೆಯನ್ನ ಇಟ್ಕೊಂಡು ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ತಮಿಳುನಾಡಿಗೆ ಹೋಗಿ ಬಿಜೆಪಿ ಅಂತಹ ಏನೂ ಇಲ್ಲದ ಪಕ್ಷವನ್ನ ತಮಿಳುನಾಡಿನಲ್ಲಿ ಒಂದು ಲೆವೆಲ್ಗೆ ತೆಗೆದುಕೊಂಡು ಹೋಗೋ ಪ್ರಯತ್ನ ಮಾಡ್ತಿರ್ಬೇಕಾದ್ರೆ, ಇಷ್ಟೆಲ್ಲಾ ಕಷ್ಟಪಟ್ಟ ನನ್ನನ್ನ ಪಕ್ಷದಿಂದ ಪಕ್ಕಕ್ಕೆ ಸರಿಸೋದಾದ್ರೆ, ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಪಕ್ಕಕ್ಕೆ ಸರಿಸೋದಾದ್ರೆ ನಾನು ಈ ಪಕ್ಷದಲ್ಲಿ ಇರಬೇಕಾ ಅನ್ನುವಂತಹ ಪ್ರಶ್ನೆ ಅಣ್ಣಾಮಲೈ ಮುಂದೆ ಖಂಡಿತವಾಗ್ಲೂ ಬರುತ್ತೆ. ಅದರ ಜೊತೆಗೆ ಬಿಜೆಪಿಗೆ ಬೇರೆ ಯಾರ ಅಲ್ಲಿ, ಯಾಕಂದ್ರೆ ಬಿಜೆಪಿ ಅಲ್ಲಿ ಅಸ್ತಿತ್ವ ದೊಡ್ಡ ಮಟ್ಟದಲ್ಲಿ ಇಲ್ಲ, ಬೇರೆ ಯಾರು ಆ ಮಟ್ಟದ ರಾಜ್ಯಾಧ್ಯಕ್ಷ ಆಗುವಂತಹ ಶಕ್ತಿ ಇರುವಂತಹ ವ್ಯಕ್ತಿ ಬಿಜೆಪಿಗೆ ತಮಿಳುನಾಡಿನಲ್ಲಿ ಯಾರು ಸಿಗ್ತಾರೆ ಅನ್ನೋದು ಸಹ
ದೊಡ್ಡ ಚರ್ಚೆಯಾಗಿ ಹೊರಹೊಮ್ಮುತ್ತಾ ಇದೆ. ಬಟ್ ಲೇಟೆಸ್ಟ್ ಅಪ್ಡೇಟ್ ಏನು ಅಂತಂದ್ರೆ AIADMK ಈ ಎರಡು ಮುಖ್ಯವಾದ ಸೂತ್ರಗಳನ್ನು ಇಟ್ಟಿದೆ. ಒಂದು ಭಾಷಾ ವಿಚಾರವಾಗಿ ತ್ರಿಭಾಷಾ ಸೂತ್ರದ ವಿಚಾರವನ್ನ ಪುಷ್ ಮಾಡಬಾರ್ದು ಅನ್ನುವಂಥದ್ದು, ಇನ್ನೊಂದು ಅಣ್ಣಾಮಲೈ ಅವರನ್ನ ಆ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ತೆಗಿಬೇಕು ಅನ್ನುವಂಥದ್ದು. ಸೊ ಆಲ್ಮೋಸ್ಟ್ ಮೈತ್ರಿ ಆಗಲೇಬೇಕು. AIADMKಗೂ ಮೈತ್ರಿ ಬೇಕು, ಬಿಜೆಪಿಗೂ ಬೇಕೇ ಬೇಕು. ಇಲ್ಲದೆ ಹೋದ್ರೆ DMK ಅವರು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಹೊಸ ಸವಾಲುಗಳು ಬೇರೆ ಬರ್ತಾ ಇದೆ. ಈಗ ನಟ ವಿಜಯ್ ಸ್ಥಾಪಿಸಿರುವಂತಹ ಹೊಸ ಪಕ್ಷ TVK ಇರಬಹುದು, ಅಥವಾ ಸೀಮಾನ್ ಪಕ್ಷವೂ ಸಹ ಒಂದಷ್ಟು ಸೀಟ್ ಗೆಲ್ಲದೆ ಹೋದರೂ ಸಹ ತಮಿಳಿನ ಹೆಸರಿನಲ್ಲಿ, ಭಾಷೆ ಹೆಸರಿನಲ್ಲಿ ಒಂದಷ್ಟು ಓಟುಗಳನ್ನ ತಗೊಳ್ತಿರ್ಬೇಕಾದ್ರೆ ಆ ಇಬ್ಬರು ಪ್ಲೇಯರ್ಗಳು, ವಿಶೇಷವಾಗಿ ವಿಜಯ್ ಅವರ ಪಾರ್ಟಿ ಏನಿದೆ TVK, ತಮಿಳಗ ವೆಟ್ರಿ ಕಳಗಂ ಅಂತ ಏನ್ ಸ್ಥಾಪನೆ ಮಾಡ್ಕೊಂಡಿದ್ದಾರೆ, ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಸರ್ವೆಗಳು ಏನ್ ಹೇಳ್ತಾ ಇದೆ, ವಿಜಯ್ ಅವರು ಎಲ್ಲಿದ್ದಾರೆ, ಅವರ ಪಕ್ಷ ಯಾವ ಮಟ್ಟಕ್ಕೆ ಬಂದಿದೆ ಅನ್ನೋದ್ರ ಬಗ್ಗೆ, ಮತ್ತೆ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಅನ್ನೋದಾದ್ರೆ ಸದ್ಯಕ್ಕೆ ನೀವು ತಿಳ್ಕೊಬೇಕಾಗಿರೋದು TVK ಸಹ ಈಗ ಒಂದಷ್ಟು ಓಟುಗಳನ್ನ ಪಡೆಯುವ ಎಲ್ಲ ಸಾಧ್ಯತೆಗಳು ಇದೆ. TVK ಓಟುಗಳು ಎಲ್ಲಿಂದ ಬರ್ತವೆ ಅನ್ನೋದು ಈಗ ಮುಖ್ಯ ಪ್ರಶ್ನೆ. ಅದು AIADMK ಇಂದಲೇ ಬರುತ್ತೆ ಅನ್ನುವಂಥದ್ದು ವಿಶ್ಲೇಷಕರ ಲೆಕ್ಕಾಚಾರ. ಹಾಗಾಗಿ AIADMK ಪ್ರಯತ್ನ ಮಾಡ್ತಿದೆ ಬಿಜೆಪಿ ಜೊತೆ ಮತ್ತೆ ಮೈತ್ರಿ ಮಾಡಿಕೊಳ್ಳುವ ಮೂಲಕ ತಮ್ಮ ಮತ ಬ್ಯಾಂಕ್ ಅನ್ನ ಗಟ್ಟಿ ಮಾಡಿಕೊಳ್ಬೇಕು ಅಂತ. ಬಿಜೆಪಿಗಂತೂ ಮೈತ್ರಿ ಇಲ್ಲದೆ ತಮಿಳುನಾಡಿನಲ್ಲಿ ಮೈತ್ರಿ ಇದ್ರೂ ಸಹ ಅವರು ಸೀಟುಗಳನ್ನ ಗೆಲ್ಲೋದು ಭಾರಿ ಕಷ್ಟ ಇದೆ. ಮೈತ್ರಿ ಇಲ್ಲದೆ ಅಂತೂ ಸಾಧ್ಯನೇ ಇಲ್ಲ, ಅವರ ಅಸ್ತಿತ್ವವೇ ಇಲ್ಲದಂತ ಹೋಗುತ್ತೆ. ಹಾಗಾಗಿ ಅಣ್ಣಾಮಲೈ ಅವರನ್ನ ಪಕ್ಕಕ್ಕೆ ಸರಿಸುವ AIADMK ಅವರ ಬೇಡಿಕೆಯನ್ನ ಮನ್ನಿಸುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಇದು ತಮಿಳುನಾಡು ಪಾಲಿಟಿಕ್ಸ್ ಕುರಿತಂತೆ, ಅದರಲ್ಲೂ ವಿಶೇಷವಾಗಿ ತಮಿಳುನಾಡಿನ ಬಿಜೆಪಿ ಪಕ್ಷದ ಲೇಟೆಸ್ಟ್ ಸಿಚುವೇಶನ್. ಸೊ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ಇದು ನನ್ನ ಹೊಸ ಪ್ರಯತ್ನ ಸುದ್ದಿ ಸರ್ಕಲ್ ಅಂತ. ನಮ್ಮದೇ ವೆಬ್ಸೈಟ್ suddhisircle.net ಅಂತಿದೆ. ಅಲ್ಲಿ ಹೋಗಿ ನೀವು ಸುದ್ದಿಗಳನ್ನ ಓದಬಹುದು. ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಏನು ಇಷ್ಟ ಆಗ್ತಿದೆ, ಏನು ಇಷ್ಟ ಆಗ್ತಿಲ್ಲ, ಅಥವಾ ನನ್ನ ಅಭಿಪ್ರಾಯಗಳು ಸರಿ ಇದೆಯಾ ಅಂತ. ಅದರ ಜೊತೆಗೆ ಈ ಚಾನಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಲ್ಲೂ ಸಬ್ಸ್ಕ್ರೈಬ್ ಮಾಡಿಸಿ. ಆ ಮೂಲಕ ನನ್ನ ಏನು ಪ್ರಯತ್ನ ಇದೆ ಅದನ್ನ ನೀವು ಸಪೋರ್ಟ್ ಮಾಡ್ಬೋದು ಅಂತ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.